ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಮೇಡಮ್, ದರ್ಶನ್ ಅವರು ಹೇಳಬೇಕು ಅಂದರೆ ನಾನು 20 ವರ್ಷದಿಂದ ಜರ್ನಿ ಮಾಡ್ತಾ ಇದ್ದೀನಿ. ತುಂಬ ಒಳ್ಳೆ ವ್ಯಕ್ತಿ ಅಂದರೆ ಒಳ್ಳೆ ವ್ಯಕ್ತಿ. ಇವಾಗ ಸನ್ಯಾಸಿ ಸವೇಸ ಬಿದ್ದಿ ಕೆಟ್ಟ ಅಂತಾರೆ ನಮ್ಮ ಹಳ್ಳಿ ಕಡೆ. ಆ ಥರ ಸುತ್ತಲೂ ಇದಾರಲ್ಲ ಅವ್ರ ಜನ ಅವನಿಗೆ ಅವರಿಂದ ಕೆಟ್ಟಿದ್ದಾರಷ್ಟೇ. ಅವರು ಹೃದಯ ಅವರು ಇದು ತುಂಬ ಒಳ್ಳೆ ವ್ಯಕ್ತಿ. ನಾನು 20 ವರ್ಷದಿಂದ ನಾನು ಜೊತೆ ಇದ್ದೀನಿ ಅಂತ ತಿಳ್ಕೊಂಡಿದ್ದೀನಿ. ಎಷ್ಟೋ ಸತಿ ಅವ್ರ ತೋಟಕ್ಕೆ ಹೋಗಿ ಊಟ ಮಾಡಿದ್ದೀನಿ, ಎಷ್ಟೋ ಸತಿ ಅವ್ರ ಮನೆಗೆ ಹೋಗಿದ್ದೀನಿ, ಎಲ್ಲ ಮಾಡಿದ್ದೀನಿ. ತುಂಬ ಒಳ್ಳೆ ವ್ಯಕ್ತಿ. ಈ ಥರ ಅವರು ಮಾಡಿದ್ದಾರೆ ಅಂದ್ರೇ ಏನೋ ತುಂಬ ಈ ಜೊತೆಗಾರಗಳಿಂದ ಏನೋ ಆಗಿದೆ, ಮೋಸ ನಡೆದಿದೆ ನನಗನ್ನಿಸ್ತಾ ಇದೆ. ಆ ಥರ ಏನಾಗಲ್ಲ. ದರ್ಶನ್ ಅವರು ತುಂಬ ಒಳ್ಳೆಯವರೇ, ಬಂದೇ ಬರ್ತಾರೆ. ಏನು ಸವಾಸ ದೋಸ್ತಿಂದ ಸವಾಸಗಳಿರ್ತಾವಲ್ಲ, ಸನ್ಯಾಸಿ ಕೆಟ್ಟ ಅಂತ ಆ ಥರ ಆಗಿದೆ. 90 ಡೇಸ್ ಆದಮೇಲೆ ದರ್ಶನ್ ಬರ್ತಾರೆ, ಶೂಟಿಂಗ್ ಹೋಗ್ತಾರೆ. ನೀವೆಲ್ಲ ನೋಡ್ತೀರಾ, ನೀವೆಲ್ಲ ಇಂಟ್ರಿ ಮಾಡ್ತೀರಾ, ನಾವೆಲ್ಲ ಸಿನಿಮಾ ಮಾಡ್ತೀವಿ. ದರ್ಶನ್ ಅವರು ಸಿನಿಮಾ ನೆಕ್ಸ್ಟ್ ನಂಗೆ ಡೇಟ್ ಇದೆ, ನಾನು ಮಾಡ್ತಾ ಇದ್ದೀನಿ. ದರ್ಶನ್ ಅವ್ರಿಗೆ, ನಾವು ಆರ್ಟಿಸ್ಟ್ಗೆ, ಸಿನಿಮಾ ಇಂಡಸ್ಟ್ರಿಗೆ ಎತ್ತಬೇಕು ಅನ್ನೋದೇ ನಮ್ಮ ಆಸೆ. ಬಿಡಿಸ್ಬೇಕು ಅನ್ನೋದು ನಮಗೆ ಆಸೆನೇ ಇಲ್ಲ. ಎತ್ತಬೇಕು ಅನ್ನೋ ಆಸೆ. ಅವ್ರನ್ನ ಕರ್ಕೊಂಡ್ಬರ್ತೀವಿ, ಏನೋ ಮಾಡ್ತೀವಿ. ನ್ಯಾಯ ಇದೆ, ನಿಯತ್ತಿದೆ, ಕಾನೂನು ಪ್ರಕಾರನೇ. ಇವಾಗ ಆಲ್ರೆಡಿ ಹೆಚ್ಚು ಕಮ್ಮಿ ನಮ್ಮ ಪ್ರೊಡ್ಯೂಸರ್ಸ್ ಎಲ್ಲ ಹೆಚ್ಚು ಕಮ್ಮಿ ಒಂದು 150 ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ. ಅವ್ರಿಗೆಲ್ಲ ಅನ್ಯಾಯ ಆಗಬಾರ್ದು. ಅದಕ್ಕೋಸ್ಕರ ಆ ರೂಲ್ ಪ್ರಕಾರ ರೂಲ್ ಇದೆ, ಕಾನೂನು ಇದೆ, ಎಲ್ಲ ಗೊತ್ತು ನನಗೆ. ಅದಕ್ಕೆ ರೂಲ್ ಪ್ರಕಾರ ಅವ್ರನ್ನ ಕಳಿಸ್ಕೊಡ್ತಾರೆ, ಶೂಟಿಂಗ್ ಒಳಗೆಲ್ಲ ಕಳಿಸ್ಕೊಡ್ತಾರೆ ಅಂತ ನನ್ನ ನಂಬಿಕೆ ಇದೆ. ಕಿವಿ ಮಾತು ಹೇಳ್ಬೇಕು ಅಂದ್ರೆ ಸರ್, ನಿಮ್ಮ ಸವಾಸ ಎಲ್ಲ ಬಿಟ್ಬಿಟ್ಟು ಮನೇಲಿ ಒಬ್ಬರೇ ಆರಾಮಾಗಿ ಕುತ್ಕೊಂಡು ದೇವ್ರ ಪೂಜೆ ಮಾಡಿಕೊಂಡು ಶೂಟಿಂಗ್ ಬಂದಾಗ ಎಕ್ಸಸೈಸ್ ಮಾಡಿಕೊಂಡು ಶೂಟಿಂಗ್ ನಿಂತ್ಕೊಳ್ಳಿ ಸರ್ ಅಂತ ಹೇಳ್ತೀನಿ. ಸವಾಸ ದೋಸ ಬಿಟ್ಬಿಡಿ. ಈ ಸವಾಸದಿಂದ ಎಲ್ಲ ಕೆಟ್ಟೋಗ್ಬಿಡ್ತಾರೆ. ಅವ್ರಿಗೆ ಸವೇಸನೇ ಇಂಪಾರ್ಟೆಂಟ್ ಮನುಷ್ಯನಿಗೆ. ಸರ್, ಯಾವತ್ತೂ ಸವೇಸ ಅಕ್ಕಪಕ್ಕ ಇರೋ ಜನ ಚೆನ್ನಾಗಿರ್ಬೇಕು, ಒಳ್ಳೆ ಬುದ್ಧಿ ಮಾತಾಡಬೇಕು. ಬಾರು ನಾನು ಎಂಡ ಕುಡಿಯೋಣ ಅಂದರೆ ಆಯ್ತು ನಡೆಯೋಣ, ನಾನು ಹಿಂದೆ ಬರ್ತೀನಿ ಅನ್ಬೇಕು. ಮೇಡಮ್, ದರ್ಶನ್ ಅವರು ಹೇಳಬೇಕು ಅಂದರೆ ನಾನು 20 ವರ್ಷದಿಂದ ಜರ್ನಿ ಮಾಡ್ತಾ ಇದ್ದೀನಿ. ತುಂಬ ಒಳ್ಳೆ ವ್ಯಕ್ತಿ ಅಂದರೆ ಒಳ್ಳೆ ವ್ಯಕ್ತಿ. ಇವಾಗ ಸನ್ಯಾಸಿ ಸವೇಸ ಬಿದ್ದಿ ಕೆಟ್ಟ ಅಂತಾರೆ ನಮ್ಮ ಹಳ್ಳಿ ಕಡೆ. ಆ ಥರ ಸುತ್ತಲೂ ಇದಾರಲ್ಲ ಅವ್ರ ಜನ ಅವನಿಗೆ ಅವರಿಂದ ಕೆಟ್ಟಿದ್ದಾರಷ್ಟೇ. ಅವರು ಹೃದಯ ಅವರು ಇದು ತುಂಬ ಒಳ್ಳೆ ವ್ಯಕ್ತಿ. ನಾನು 20 ವರ್ಷದಿಂದ ನಾನು ಜೊತೆ ಇದ್ದೀನಿ ಅಂತ ತಿಳ್ಕೊಂಡಿದ್ದೀನಿ. ಎಷ್ಟೋ ಸತಿ ಅವ್ರ ತೋಟಕ್ಕೆ ಹೋಗಿ ಊಟ ಮಾಡಿದ್ದೀನಿ, ಎಷ್ಟೋ ಸತಿ ಅವ್ರ ಮನೆಗೆ ಹೋಗಿದ್ದೀನಿ, ಎಲ್ಲ ಮಾಡಿದ್ದೀನಿ. ತುಂಬ ಒಳ್ಳೆ ವ್ಯಕ್ತಿ. ಈ ಥರ ಅವರು ಮಾಡಿದ್ದಾರೆ ಅಂದ್ರೇ ಏನೋ ತುಂಬ ಈ ಜೊತೆಗಾರಗಳಿಂದ ಏನೋ ಆಗಿದೆ, ಮೋಸ ನಡೆದಿದೆ ನನಗನ್ನಿಸ್ತಾ ಇದೆ. ಆ ಥರ ಏನಾಗಲ್ಲ. ದರ್ಶನ್ ಅವರು ತುಂಬ ಒಳ್ಳೆಯವರೇ, ಬಂದೇ ಬರ್ತಾರೆ. ಏನು ಸವಾಸ ದೋಸ್ತಿಂದ ಸವಾಸಗಳಿರ್ತಾವಲ್ಲ, ಸನ್ಯಾಸಿ ಕೆಟ್ಟ ಅಂತ ಆ ಥರ ಆಗಿದೆ. 90 ಡೇಸ್ ಆದಮೇಲೆ ದರ್ಶನ್ ಬರ್ತಾರೆ, ಶೂಟಿಂಗ್ ಹೋಗ್ತಾರೆ. ನೀವೆಲ್ಲ ನೋಡ್ತೀರಾ, ನೀವೆಲ್ಲ ಇಂಟ್ರಿ ಮಾಡ್ತೀರಾ, ನಾವೆಲ್ಲ ಸಿನಿಮಾ ಮಾಡ್ತೀವಿ. ದರ್ಶನ್ ಅವರು ಸಿನಿಮಾ ನೆಕ್ಸ್ಟ್ ನಂಗೆ ಡೇಟ್ ಇದೆ, ನಾನು ಮಾಡ್ತಾ ಇದ್ದೀನಿ. ದರ್ಶನ್ ಅವ್ರಿಗೆ, ನಾವು ಆರ್ಟಿಸ್ಟ್ಗೆ, ಸಿನಿಮಾ ಇಂಡಸ್ಟ್ರಿಗೆ ಎತ್ತಬೇಕು ಅನ್ನೋದೇ ನಮ್ಮ ಆಸೆ. ಬಿಡಿಸ್ಬೇಕು ಅನ್ನೋದು ನಮಗೆ ಆಸೆನೇ ಇಲ್ಲ. ಎತ್ತಬೇಕು ಅನ್ನೋ ಆಸೆ. ಅವ್ರನ್ನ ಕರ್ಕೊಂಡ್ಬರ್ತೀವಿ, ಏನೋ ಮಾಡ್ತೀವಿ. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ನ್ಯಾಯ ಇದೆ, ನಿಯತ್ತಿದೆ, ಕಾನೂನು ಪ್ರಕಾರನೇ. ಇವಾಗ ಆಲ್ರೆಡಿ ಹೆಚ್ಚು ಕಮ್ಮಿ ನಮ್ಮ ಪ್ರೊಡ್ಯೂಸರ್ಸ್ ಎಲ್ಲ ಹೆಚ್ಚು ಕಮ್ಮಿ ಒಂದು 150 ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ. ಅವ್ರಿಗೆಲ್ಲ ಅನ್ಯಾಯ ಆಗಬಾರ್ದು. ಅದಕ್ಕೋಸ್ಕರ ಆ ರೂಲ್ ಪ್ರಕಾರ ರೂಲ್ ಇದೆ, ಕಾನೂನು ಇದೆ, ಎಲ್ಲ ಗೊತ್ತು ನನಗೆ. ಅದಕ್ಕೆ ರೂಲ್ ಪ್ರಕಾರ ಅವ್ರನ್ನ ಕಳಿಸ್ಕೊಡ್ತಾರೆ, ಶೂಟಿಂಗ್ ಒಳಗೆಲ್ಲ ಕಳಿಸ್ಕೊಡ್ತಾರೆ ಅಂತ ನನ್ನ ನಂಬಿಕೆ ಇದೆ. ಕಿವಿ ಮಾತು ಹೇಳ್ಬೇಕು ಅಂದ್ರೆ ಸರ್, ನಿಮ್ಮ ಸವಾಸ ಎಲ್ಲ ಬಿಟ್ಬಿಟ್ಟು ಮನೇಲಿ ಒಬ್ಬರೇ ಆರಾಮಾಗಿ ಕುತ್ಕೊಂಡು ದೇವ್ರ ಪೂಜೆ ಮಾಡಿಕೊಂಡು ಶೂಟಿಂಗ್ ಬಂದಾಗ ಎಕ್ಸಸೈಸ್ ಮಾಡಿಕೊಂಡು ಶೂಟಿಂಗ್ ನಿಂತ್ಕೊಳ್ಳಿ ಸರ್ ಅಂತ ಹೇಳ್ತೀನಿ. ಸವಾಸ ದೋಸ ಬಿಟ್ಬಿಡಿ. ಈ ಸವಾಸದಿಂದ ಎಲ್ಲ ಕೆಟ್ಟೋಗ್ಬಿಡ್ತಾರೆ. ಅವ್ರಿಗೆ ಸವೇಸನೇ ಇಂಪಾರ್ಟೆಂಟ್ ಮನುಷ್ಯನಿಗೆ. ಸರ್, ಯಾವತ್ತೂ
ಸವೇಸ ಅಕ್ಕಪಕ್ಕ ಇರೋ ಜನ ಚೆನ್ನಾಗಿರ್ಬೇಕು, ಒಳ್ಳೆ ಬುದ್ಧಿ ಮಾತಾಡಬೇಕು. ಬಾರು ನಾನು ಎಂಡ ಕುಡಿಯೋಣ ಅಂದರೆ ಆಯ್ತು ನಡೆಯೋಣ, ನಾನು ಹಿಂದೆ ಬರ್ತೀನಿ ಅನ್ಬೇಕು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.